ಹೋಗಿಂದ ಹೌದು ಹೌದು ಕೈಲಾಸದಾಗಿದ್ರು ಹಾ ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮ್ಮ ದೇವರುಗಳು. ಹಾ ದೇವರುಗಳು ಕೈಲಾಸದಾಗಿದ್ರು 3 ಮಂದಿ. ತ್ರಿಲೋಕ ಸಂಚಾರಿ ನಾರದ ತ್ರಿಲೋಕ ಸಂಚಾರ ಮಾಡ್ಕೊತ ಕೈಲಾಸಕ್ಕೆ ಹೋದಕರ ಪಾರ್ವತ ದೇವಿ ಕೇಳ್ತಾಳ ನಾರದಾಗ. ಏನಂತ ಕೇಳ್ತಾಳ್ರಿಪ್ಪ? ಏ ನಾರದ ಮರ್ತ್ಯ ಮಂಡಲದಾಗ ಯಾನದು ಸುದ್ದಿ ಅಂತ ಕೇಳಿದಳು. ಯಾನೇನು ಸುದ್ದಿ? ಅವಾಗ ನಾರದ ಹೇಳ್ದ, ಏನಂತ ಹೇಳಿದ್ರಿ? ಅತ್ರು ಋಷಿ ಮಡದಿ ಅನಸೂಯ ದೇವಿ ಪತಿವರ್ತ ಧರ್ಮದಾಗ ನೀರು ನಿತ್ತಾಳ ಅಂತ ಹೇಳ್ದವ. ಅವಾಗ ಏನಂದರಿ? ಅವಾಗ ಪಾರ್ವತ ದೇವಿ ಕೇಳ್ತಾಳ, ನಮಕಿಂತ ಹೆಚ್ಚಿಗೆ ಅದಾನ ಏನಂತ ಕೇಳ್ದ. ನಮಕಿಂತ ಆಕಿ ಹೆಚ್ಚಿಗದಾಳ ಏನಂತ ಕೇಳ್ದಾಕರ ಏನ್ ಹೇಳಿದ್ರಿ? ನಾರದತನ ನಿಮಕಿಂತ ಆಕಿ ಹೆಚ್ಚಿಗದಾಳ ಅಂದ. ಅಜಗಜಾಂತ್ರ ಪರಕದ. ಅವಾಗ ಪಾರ್ವತ ದೇವಿಗೆ ಸಿಟ್ಟು ಬತ್ತು. ಏನಂದಲ್ರಿ ಪಾರ್ವತ ದೇವಿ? ಸಿಟ್ಟು ಬಂದ ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿ ಕೂಡಿಕೊಂಡ ಬ್ರಹ್ಮ ವಿಷ್ಣು ಮಹೇಶ್ವರನ ಕರೆಸಿ ಹೇಳ್ತಾರ. ಏನತ್ತ? ಪುಣ್ಯಾತ್ಮರ ಇದು ಕಡಿ ಸನ್ನಿವೇಶ ಅದ ನನ್ನ ಪಾಲಿಗೆ. ಹೌದು, ನೀವು ಎಲ್ಲಾರು ಲಕ್ಷ್ಯ ಇಟ್ಟು ಕೇಳ್ಬೇಕು. ಯಾಕಂತ ಕೇಳಿದ್ರಿ ಇದ್ರದ್ದು ಮೊದಲೇ ಆವಾಜ್ ಹತ್ತದ. ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಕರೆಸಿ ಹೇಳ್ತಾರ. ಏನತ್ತ? ಮರ್ತ್ಯ ಮಂಡಲದೊಳಗೆ ಅನಸೂಯ ದೇವಿ ಪತಿವರ್ತ ಧರ್ಮದಾಗ ಹೆಚ್ಚದಾಳತ್ತ. ಆಕೆನ ಪತಿವರ್ತ ಧರ್ಮ ಹಾನಿ ಮಾಡಿ ಬರ್ಬೇಕಂತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೇಳಿದ್ರು ಅವರು. ಅವಾಗ ಹೆಂಡರ ಮಾತು ಕೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮರ್ತ್ಯ ಮಂಡಲಕ್ಕ ಅನಸೂಯನ ಮನೆಗೆ ಬಂದು ಭಿಕ್ಷಾ ಬೇಡಿದ್ರು. ಹೌದು, ಅವಾಗ ಅನಸೂಯ ಎತ್ತಿ ಭಿಕ್ಷಾ ನೀಡಕರ ಅತ್ತಾರ ಅವರು. ಏನತ್ತಾರೆ? ಹಿಂಗ ನೀಡಿದ್ರೆ ನಾವು ಭಿಕ್ಷಾ ತಗೊಳಂಗಿಲ್ಲ. ಹಿಂಗ ಬಂದು ನೀಡಿದ್ರೆ ಭಿಕ್ಷಾ ತಗೋಲ್ಲ. ನೀವು ಹಿಂಗ ನೀಡಿದ್ರೆ ನಾವು ಭಿಕ್ಷಾ ತಗೊಳಂಗಿಲ್ಲ. ತಾಯಿ ಗರ್ಭದಿಂದ ಬರಾಕರ ಹೆಂಗಿದ್ ನೋಡ. ನೀ ಅದೇ ರೂಪದಿಂದ ಬಂದು ನಮಗ್ ಊಟ ಮಾಡ್ಸರ್ ಊಟ ಮಾಡ್ತೇವೆ, ಇರ್ಲಿಕ್ಕ ಊಟ ಮಾಡಂಗಿಲ್ಲ ಅಂದ್ರು ಬ್ರಹ್ಮ ವಿಷ್ಣು ಮಹೇಶ್ವರರು. ಹೌದು. ಅವಾಗ ಅನಸೂಯ ದೇವಿ ಏನಂದಲ್ರಿಪ್ಪ? ಗುರುವಿನ ಧ್ಯಾನ ಮಾಡಿ ತೀರ್ಥ ತಂದು ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಹೊಡೆದಾಳ. 3 ಮಂದಿ ಕೂಸಾಗಿ ಆಡ್ಲಕತ್ರು ಅನಸೂಯನ ಮನಿ ಒಳಗೆ. ಪುಣ್ಯಾತ್ಮರೇ ನಿಮ್ಗೆಲ್ಲರಿಗೆ ಗುರುತದ. ಹೌದು, 9 ತಿಂಗಳ ದಿವಸ ನಿಮ್ಮ 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳು ಅನಸೂಯನ ಮನಿ ಒಳಗೆ ಬಂದು ತೊಟ್ಟಲದಾಗಿ ಕೂಸಾಗಿ ಆಡ್ಲಕತ್ತೇವ್. 3 ಮಂದಿ ತೊಟ್ಟಲದಾಗ ಕೂಸಾಗಿ ನಿನಗ ನಾ ಕೇಳ್ತೇನು, ಏನ್ರಿಪ್ಪ? ನಿಮ್ಮ ಸಾಕ್ಷಾತ್ ಸೃಷ್ಟಿ ಮಾಡಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಇವತ್ತ ಉಮರಾಣಿ ಒಳಗ ದಾನಮ್ಮ ತಾಯಿ ಪೌಳಿ ಒಳಗ ಕೂಸು ಮಾಡಿ ತೊಟ್ಟಲ್ದಾಗ ಈಗ ನಾ ಹಾಕಿನಿ. ನಿನ್ನ ಕುಬಿ ಇತ್ತಂದ್ರ ಯಾವ ದೇವ್ರನ್ನ ಕರೆಸಿ ಪಳೆದನ್ನ ಅವ್ರಿಗೆ ಕಡೆಕ್ ಮಾಡ್ಕೊಂಡು ಹೌದು ಹಣ್ಣಪ್ಪ ಮಸ್ತಲತ್ ಕರಿತೀನಿ ಸಭಾದಾಗ. ಎಲ್ಲಿ ಮಾತಾಡ್ತಿರೋ ವಿಷಯ? ಎಲ್ಲಿ ಮಾತಾಡ್ತೀರಿ? ಮುನ್ಸಿಪಾಲಿಟಿ ಒಳಗ, ಕೇಂದ್ರದೊಳಗ ಮಾತಾಡ್ರಿ. ಕೇಂದ್ರದೊಳಗ ಸುಮ್ಮ ಹೋಗ್ಲಿ ನೋಡ್ಬೇಕ. ಎಲ್ತಾನ ಹೊಕ್ಕದ ಗಾಡಿ ಹತ್ತಿ ಬಿಟ್ಟಿದ ನಿಮ್ಮನ. ನಿಮಗ ಮಾತಾಡಾಕ 3 ಹಾದಿ ಮಣ್ಣು ಸಕಟ ಬರುದಿಲ್ಲ. ವಿಷಯದ ಪ್ರಭಾವ ಇರಬೇಕು ಮನುಷ್ಯಾಗ. ಹೌದು, ಯಾವ ವಿಷಯನ ಮಾತಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತದ ಅನ್ನೋ ಮೊದಲು ಜ್ಞಾನ ಬೇಕು. ಇದು ಜ್ಞಾನ ಮನುಷ್ಯಾಗ ಇರಬೇಕ. ನಾ ಕೇಳಿದ ಒಂದು ಮಾತ ಏನಂತ? ಈ ಆದಿಶಕ್ತಿ ದಾನಮ್ಮ ದೇವಿ ಗುಡಿ ಮ್ಯಾಲ ಕಳಸ ಇಡಬೇಕಾದ್ರ ಏನ ದೇವರು ಬಂದು ಇಟ್ಟಾನೋ, ಏನು ಗುರು ಬಂದಿಟ್ಟಾನ ಅಂತ ಕೂಡ ಹೇಳಿದ್ರ ಅವರು. ಏನ್ ಹೇಳಿದ್ರಪ್ಪ? ದೈವ ಅಂದ್ರ ದೇವ್ರ ನೋಡಿ. ದೇವ್ರ ಅಲ್ಲ ನಿಮ್ ಹುಡುಗಾಟಿಗೆ ಎಲ್ಲಿ ತೆಗೆದ್ರಿ ಇದನ್ನ? ದೈವ ಅಂದ್ರ ದೇವ್ರತ್ತ ಎಲ್ಲಾರು ಕೂಡ್ಕೊಂಡು ದೇವ್ರಗಳು ಕೂಡಿ ಅವ್ನಿಗೆ ಏರ್ ಅಂದ್ರತ್ತ ಮ್ಯಾಲ ಮೊದಲು ಇಡಬೇಕಾಗಿತ್ತು. ಗುರು ಬರುತ್ತ ದೇವ್ರ ಇದು ಅಲ್ಲ ವಿಷಯ ನೀವು ಮಾತಾಡೋದು ಅಲ್ಲ. ಹೌದು, ಇಲ್ಲಿ ಎಲ್ಲಾರು ಎಷ್ಟು ಮಂದಿ ಕೂಡ್ಯಾರ ನೋಡ. ಹೌದು, ಇವರು ಆದಿಶಕ್ತಿ ಜಗನ್ನ ಮಾತೆ ದಾನಮ್ಮತೆ ದೇವಿಯ ಭಕ್ತರದಾರ ಹೊರತಾಗಿ ಇವರು ದೇವರಾಗಲಕ್ ಸಾಧ್ಯ ಇಲ್ಲ. ಭಕ್ತರದಾರ ಇವರು ಭಕ್ತರು. ಮತ್ತೆ ಇಲ್ಲ ಪರಶು ಮಾಸ್ತರ್ ಹೇಳೋದು ಸುಳ್ಳದ. ನಾವು ದಾನಮ್ಮ ತಾಯಿ ಭಕ್ತರಲ್ಲ, ನಾವು ದೇವ್ರದೇವ ತಿಳಿ ಸಭಾದಾಗ ಒಬ್ಬನೇ ನಿತ್ಯ ಅಂತ ಹೇಳ್ರಿ. ನೀವು ನಾ ಶರಣ ಮಾಡಿ ಹೋಗ್ತೀನಿ ಊರಾಗ ಹಂಗೆ ಹೋಗುದು. ಹೌದು, ಯಾಕ್ರಿ ನೀವು ಭಕ್ತರೋ ಏನೋ ದೇವ್ರಿ? ಭಕ್ತರು. ಮತ್ತೆ ಎಲ್ಲರೇ ಹೋಗಿ ಇವ್ರು ಎಲ್ಲಿ ಗಾಡಿಯಾಗದ್ರ ಎಲ್ಲದ್ರ ಇವ್ರು ಹಿಂಬಾಯಿ ಕೊಡ್ತಾರಿ ಹೋಗಿ. ಅಲ್ಲೋ ಯಾವಾದ ವಿಷಯ ಬಿಡ್ಲಕತ್ರಿ ಫೋಕಸ್? ಎಲ್ಲಿ ವಿಷಯ ಕಟ್ ಹಚ್ಚಿ ಮಾತು ಹೇಳ. ಉತ್ನಾಳ ಪರಶು ಮಾಸ್ತರ್ ಬಂದ್ ಮಾತಾಡಕತ್ತಂದ್ರ ಹೆಂಗ ಮಾತಾಡ್ಲಬೇಕ? ಹೌದು, ಹಂಗ ನೀ ಮಾತು ಹೇಳಿ ಬಿಡ್ಬೇಕಾಗಿತ್ತು ನನ್ನ ಕೈಯಾಗ. ಸುಮ್ಮ ಹಿಂಗಿಲ್ಲ. ನಿನಗೇನ ಒಂದು ಮಾತು ಕೇಳ್ತೀನಿ. ಏನ್ರಿಪ್ಪ ಮಾತ?
ಈ ಉಮರಾಣಿ ಒಳಗ ಕುಲ 18 ಜಾತಿ ಅದಾವ. ಹೌದು ಏನು 18 ಜಾತಿ ಎಲ್ಲಾ ಗೌಡ್ರ ಸಮಾಜದವರ, ಹಾಲು ಮತ ಸಮಾಜದವ್ರ, ಎಲ್ಲಾ ತರ ಸಮಾಜ ಈ ಊರಾಗ ಅದಾರೆ. ಈ ಊರಾಗ ಯಾರೇ ತೀರ್ಕೊಳ್ಳಿ, ಯಾವ್ಯಾವ ಸಮಾಜದವ್ರು ತೀರ್ಕೋತಾರ ನೋಡ, ಅದು ಅವ್ರವ್ರ ಧರ್ಮದ ಗುರುಗಳು ಬಂದು ಅಂತ್ಯಕ್ರಿಯೆ ಮಾಡಾಕರ ಮಂತ್ರ ಓದಿ ಮ್ಯಾಲ ನಿತ್ತ ಮಂತ್ರ ಓದ್ತಾರ. ನಿಮ್ ಕಡೆ ಓದ್ತಾರಿಲ್ರಿ? ಹೌದು ನಮ್ಮ ಕಡೆ ಮಾತ್ರ ಯಾವ್ಯಾವ ಧರ್ಮದ ಗುರುಗಳು ಇರ್ತಾರ ನೋಡ, ಅವ್ರನ್ನ ಕುಣಿ ಒಳಗ ಹುಗುಳಿ ಮ್ಯಾಲ ನಿತ್ತು ಮಂತ್ರ ಅವ್ರ ಗುರುಗಳ ತಲೆ ಮ್ಯಾಲ ಕಾಲ್ ಇಟ್ಟಾಗೆ ಮೋಕ್ಷಕ್ಕೆ ಹೋಗ್ತಾನಂತ ಹಿಂಗ ಶಾಸ್ತ್ರ ಹೇಳ್ತದ. ಮತ್ತ ಈ ಊರಾಗೂ ಹಂಗ ಮಾಡ್ತಾರ. ಇಲ್ಲ ಪರಸು ಮಾಸ್ತಾರ, ಹೌದು ನಮ್ಮ ಬಾಬಾನಗರ ಕಡೆ ನಾವು ಗುರುಗಳನ್ನ ಕಾಲ್ ಇಡಿಸಿ ಬಿಡುದಿಲ್ಲ. ಹೌದು ಇಂಥವನೇ ಒಬ್ಬ ದೇವರು ಬಂದ ಆ ಹೆಣದ ಮೇಲೆ ಕಾಲಿಟ್ಟು ಮೋಕ್ಷ ಕಳಿಸ್ಯಾನಂತ ಹೇಳಿ ಸಿದ್ಧ ಮಾಡು, ವಂದನೆ ಮಾಡು. ಹೌದು ಇದನ್ನ ಹೇಳಾರ್ದೆ ಮುಂದೆ ಮಾತು ತುಟಿ ಬಿಚ್ಚಬಾರ್ದು. ನಿನ್ನ ಬಳಿ ಕುಬಿಯುತ್ತಾರೆ ತುಟಿ ಬಿಚ್ಚಬೇಕಾದ್ರೆ ಇದನ್ನ ಈ ವಿಷಯ ಹೇಳಿ ಮಾತು ಹೇಳ. ಹೌದು ನಾ ಹೆಂಗ ನೀ ಕೇಳಿರ್ತಕ್ಕಂಥ ವಿಷಯಕ್ಕೆ ಬಿಡಿಸಿ ಮಾತು ಹೇಳಿದೆ ನೋಡ. ಹೌದು ಹೆಂಗ ನಾ ಇಟ್ಟಿರ್ತಕ್ಕಂಥ ಪಂಕ್ತಿಗೆ ಇದನ್ನ ಮುರಿದು ನೀ ಮಾತ ಹೇಳ್ಬೇಕು, ಮುಂದೆ ಹೇಳಬೇಕ. ಹೌದು 2 ವಿಷಯದವ ನಿನಗಿದ್ರಾಗ. ಬ್ರಹ್ಮ ವಿಷ್ಣು ಮಹೇಶ್ವರರು ವರರು ದಾನಮ್ಮ ದೇವಿ ಪೌಳಿ ಒಳಗ ತೊಟ್ಟಿಲ್ದಾಗ ಈಗ ತೂಗಲಕತ್ತೀನಿ. ಹೌದು ಇವ್ರನ್ನ 3 ಮಂದಿನ ಯಾ ದೇವ್ರ ಕರ್ಕೊಂಬಂದ್ ಕಡ್ಯಾಕ್ ಮಾಡು. ಇದು ಒಂದನೇದ್ದು. ಈಗ ಗುರುಗಳು ತಲೆ ಮೇಲೆ ಕಾಲಿಟ್ಟ ಮೋಕ್ಷಕ್ಕೆ ಕಳಿಸ್ತಾರತ್ರ ಹೇಳಿದ. ಇಲ್ಲ ಇಂಥ ದೇವ್ರನ್ನೇ ತಲೆ ಮ್ಯಾಲ ಕಾಲು ಇಟ್ಟನತ್ ಹೇಳ್ಬೇಕು, ದೈ ಹೂ ಅನ್ಬೇಕು, ಮಂಗಳಾರತಿ ನೀ ಮಾಡೋದು. ಇಲ್ಲ ಅದು ತಪ್ಪಾಗ್ತೈತಿ. ಗುರುಗಳೇ ಕಾಲು ಇಡ್ಬೇಕಂದ್ರೆ ಮಂಗಳಾರತಿ ಇವತ್ತು ಉತ್ನಾಳ್ ಹುಡುಗ ಮಾಡುದು, ಅಲ್ಲಿ ತನ ಮಂಗಳಾರತಿ ಇಲ್ಲ. ಹೌದು ನಿನಗೆ ಎಲ್ಲರ 3-4 ವರ್ಷ ಗಟ್ಲೆ ನನ್ನ ಬೀಗರದ ಹಿಂಗೆ ಹಾಡಿ ಕಡ್ಯಾಕ ಆಗಿದೆ. ಇವತ್ತು ನಿನ್ನ ಕಡ್ಯಾಕ ಮಾಡಿಸಿ ಕೊಡೋದಿಲ್ಲ. ಹೌದು ಇದು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸೊನ್ಯಾಳ ಹನುಮಂತ ಗೌಡನ ಮರ್ಯಾದ. ಹೌದು ಇದನ್ನ ನೆದರ್ನ್ಯಾಗ ಇಟ್ಕೊಂಡು ನನ್ನ ಜೋಡಿ ವಾದ ಮಾಡು. ಅಲ್ಲಿ ತನ ನಿಮ್ಮನ್ನ ನಾ ಬಿಡುವುದಿಲ್ಲ. ಹೌದು ಯಾಕಂತ ಕೇಳಿದ್ರ ಪ್ರತಿ ಒಂದೊಂದು ಮಾತಿಗೂ ಅನುಭವ, ಆಧ್ಯಾತ್ಮದ ವಿಷಯಗಳನ್ನು ಜೋಡಣೆ ಮಾಡಿ ಮಾತಾಡೋದಿರ್ತದೆ. ಇದು ಸುಮ್ಮನೆ ಎಲ್ಲರೇ ಡೆಬ್ಬಿ ಬಾರಿಸಿ ಗುಬ್ಬಿ ಎಬ್ಬಿಸಂಗಲ್ಲ, ಮಾತು ಹೇಳೋದದ. ಇಲ್ಲಿ ಎಲ್ಲ ನನ್ನ ತಾಯಿ ಬಳಗ ಕೂಡಿರಿ, ತಂದಿ ಬಳಗು ಕೂಡಿರಿ, ನನ್ನ ತಂದೆ ಬಳಗನು ಕೂಡಿರಿ. ಹೌದು ನಿಮಗೆ ಎಲ್ಲರಿಗೆ ಜೀವನದೊಳಗೆ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ. ಎಂತ ಮಾತ್ರಪ್ಪ? ನಮ್ಮ ಸರಜೋಡಿ ಸಹಕಲಾವಿದ ಒಂದು ಮಾತು ಹೇಳ್ದ, ನಾವು ಮಾತಾಡ್ತಕ್ಕಂಥ ಮಾತು ಪರಿವರ್ತನೆ ಆಗ್ಬೇಕತ್ತ. ಹೌದು ನೋಡ್ರಿ, ಪರಿವರ್ತನೆ ಆಗ್ಬೇಕಂತ ಹೇಳಿ ಮಾತ ಹೇಳಾನ. ಹೌದು ಈಗ ನಾನು ಒಂದು ಮಾತು ಹೇಳ್ತೇನೆ, ನೀವು ಒಂದು ಮಾತು ಹೇಳ್ತೀರಿ, ನಾನು ಒಂದು ಮಾತು ಹೇಳ್ತೀನಿ. ನಿಮ್ಗೆಲ್ಲರಿಗೆ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಹೌದು ಒಂದು 5-10 ನಿಮಿಷ ಶಾಂತ ರೀತಿಯಿಂದ ಕುಂದರ್ಬೇಕ. ಕುಂದರ್ಬೇಕ. ಹೌದು ಏನು ಮಾತು ಹೇಳೋದು ಅಂತ ಕೇಳಿದ್ರ